ಹಲೋ ಹಾಲ್ ಎಲ್ಲರಿಗೂ ಗುಡ್ ಈವ್ನಿಂಗ್. ಎಲ್ಲ ಹೇಗಿದ್ದೀರಾ? ಎಲ್ಲ ಡೌಟಲ್ಲಿ ನೋಡ್ತಾ ಇರ್ತೀರಾ ಏನಿವತ್ತು ಬಿಂದೋರ್ ಹಸ್ಬೆಂಡು ಇಂಟ್ರಡಕ್ಷನ್ ಲಾಗ್ ಕೊಡ್ತಾ ಇದ್ದಾನೆ ಅಂತ. ಹೌದಲ್ಲ, ಚೇಂಜ್ ಇರಬೇಕಲ್ಲ ಯೂಟ್ಯೂಬ್ಗೆ. ಸೊ ಅದಕ್ಕೋಸ್ಕರ ನಾನು ಇಂಟ್ರಡಕ್ಷನ್ ಲಾಗ್ ಕೊಡೋಣ ಅಂತ ಕೊಡ್ತಾ ಇದ್ದೀನಿ. ಸೊ ಇವತ್ತಿನ ಲಾಗ್ ಬಂದು ಬೋರ್ ಆಗ್ತಾಯಿತ್ತು ಸಂಡೇ, ಅದಕ್ಕೋಸ್ಕರ ನಮ್ಮ ಮಕ್ಕಳ ಜೊತೆ, ಮಕ್ಕಳು ಅಂದರೆ ನಮ್ಮ ಅಕ್ಕನ ಮಕ್ಕಳು, ನನಗೆ ಅಳಿಯಂದಿರು ಆಗಬೇಕು. ಸೊ ಅವ್ರ ಜೊತೆ ಪ್ಲೇ ಝೋನ್ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕನ ಮನೆ ಹತ್ರ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಂದ ಪಿಕ್ ಮಾಡಿಕೊಂಡು ಪ್ಲೇ ಝೋನ್ಗೆ ಹೋಗ್ತೀವಿ. ಅಲ್ಲಿ ಸ್ವಲ್ಪ ಮಜಾ ಮಾಡೋಣ. ಎಲ್ಲ ಚಿಕ್ಕ ಮಕ್ಳು ಹಾಕ್ಬೇಕಲ್ವಾ, ದೊಡ್ಡವರಾಗಿದ್ರೆ ಏನು ಪ್ರಯೋಜನ ಬಂದು ಚಿಕ್ಕ ಮಕ್ಳ ಜೊತೆ ಚಿಕ್ಕ ಮಕ್ಳ ಥರ ಆಟ ಆಡಬೇಕು, ಆವಾಗಲೇ ಮಸ್ತಾಗಿರುತ್ತೆ. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಎಂಜಾಯ್ ಮಾಡೋಣ. ಆಮೇಲೆ ನಮ್ಮ ಧರ್ಮಪತ್ನಿ ಏನೋ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಿದ್ದಾಳೆ. ಯಾವುದೋ ಕಳ್ಳೆಪುರಿ, ಏನದು ಬೇಲ್ಪುರಿ, ಅದನ್ನು ತೋರಿಸ್ತಾರೆ. ನೋಡಿ ಎಂಜಾಯ್ ಮಾಡಿ. ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ತಿನ್ನಿ ಬೋರ್ ಆದಾಗ. ಓಕೆನಾ? ಸ್ವಲ್ಪ ತಪ್ಪ ಆಗುತ್ತೆ, ಕ್ಷಮಿಸಿ. ನಾನು ಫಸ್ಟ್ ಟೈಮ್ ಅಲ್ಲ ಹೇಳ್ತಾ ಇರೋದು, ಅದಕ್ಕೋಸ್ಕರ. ಸೊ ಎಲ್ಲ ನೋಡಿ ಎಂಜಾಯ್ ಮಾಡಿ. ಯಾರು ಇಂಟ್ರಡಕ್ಷನ್ ಬ್ಲಾಗ್ ಕೊಟ್ಟಿದ್ದು ಅಂತ? ಹೌದು, ಇವತ್ತು ನಾನೇ ಕೊಡ್ತೀನಿ, ಒಂದ್ಸಲಿ ನೋಡೋಣ, ಟ್ರೈ ಮಾಡೋಣ ಅಂದರು. ಓಕೆ, ಇಂಟ್ರಡಕ್ಷನ್ ಬ್ಲಾಗ್ ಆಯಿತು. ಅವ್ರು ಹೇಳ್ದಂಗೆ ಫಸ್ಟ್ ಇವಾಗ ಬೇಲ್ಪುರಿನ ಮನೇಲೆ ಇನ್ಸ್ಟೆಂಟಾಗಿ ಹೆಂಗೆ ಮಾಡ್ಬೋದು ಸ್ನ್ಯಾಕ್ಸ್ ರೆಸಿಪಿನ ಅಂತ ನೋಡ್ಕೊಂಡು ಬನ್ನಿ. ನಾನು ಮಾಡಿದ್ದಲ್ಲ, ನನ್ನ ಹಸ್ಬೆಂಡೇ ಮಾಡಿದ್ದು. ಹೆಂಗೆ ಅಂತ ನೋಡ್ಕೊಂಡು ಬಂದು ಅದಾದಮೇಲೆ ನಾವು ಪ್ಲೇ ಝೋನಲ್ಲಿ ನಾವು ಮಕ್ಳ ಜೊತೆ ಮಕ್ಕಳಾಗಿ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತೀವಿ. ಆ ವಿಡಿಯೋಸ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀವಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಕಂಪ್ಲೀಟ್ ವ್ಲಾಗ್ನ ನೋಡಿ. ಯಾರ್ಯಾರಿನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಅಂಟಿಲ್ ಓಕೆ, ಫಸ್ಟು ಇದು ರೆಸಿಪಿ ಬ್ಲಾಗ್ ಬರುತ್ತೆ, ಆಮೇಲಿಂದ ಪ್ಲೇಸ್ ಒಂದು ವೀಡಿಯೋಸು, ಕ್ಲಿಪ್ಪಿಂಗ್ಸು, ಫೋಟೋಸ್ನೆಲ್ಲ ಶೇರ್ ಮಾಡ್ಕೋತೀನಿ. ಓಕೆನಾ? ಬನ್ನಿ ಹೋಗುವ. ಮನೇಲೆ ಇನ್ಸ್ಟೆಂಟಾಗಿ ಬೇಲ್ಪುರಿ ಹೆಂಗೆ ಮಾಡೋದು ಅಂತ ರೆಸಿಪಿನ ನೋಡ್ಕೊಂಬರೋಣ ಬನ್ನಿ. ಫಸ್ಟು ಬೇಲ್ಪುರಿ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂದರೆ ಖಾರದ ಚಟ್ನಿ ಬೇಕು, ಸ್ವೀಟ್ ಚಟ್ನಿ ಬೇಕು, ಕಳ್ಳೆಪುರಿ, ಅದು ಬೆಂಗಳೂರು ಪುರಿ ಆದರೂ ಆಗಿದ್ರು ಫೈನ್, ಇಲ್ಲ ಮೈಸೂರು ಪುರಿ ಆಗಿದ್ರು ಫೈನ್. ಅದಕ್ಕೆ ನಾವು ಕ್ಯಾರೆಟು, ಸ್ವಲ್ಪ ತರಕಾರಿನ ಆ್ಯಡ್ ಮಾಡಿ ಇನ್ಸ್ಟೆಂಟಾಗಿ ಮಾಡ್ಬೋದು, ತುಂಬ ಟೇಸ್ಟಿಯಾಗಿ ಬರುತ್ತೆ. ಫಸ್ಟ್ ಇವಾಗ ನಾವು ಖಾರದ ಚಟ್ನಿ ಮಾಡ್ಕೊಳ್ಳೋಕ್ಕೆ ಶುಂಠಿ ಹಾಕ್ಕೊಂಡಿದ್ದೀವಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಹಾಕ್ಕೊಂಡಿದ್ದೀವಿ. ಅದನ್ನು ಗ್ರೈಂಡ್ ಮಾಡಿದ್ರೆ ಖಾರದ ಚಟ್ನಿ ರೆಡಿ ಆಗುತ್ತೆ. ಆಮೇಲೆ ಸ್ವೀಟ್ ಚಟ್ನಿ ಮಾಡೋಕ್ಕೆ ಇಲ್ಲ, ಸ್ವೀಟಾಗಿ ಹುಣ್ಸೆಹಣ್ಣು ಚಟ್ನಿ ಅಂತ ಹೇಳ್ತಾರೆ. ಓಕೆನಾ? ಅದು ಹುಣ್ಸೆಹಣ್ಣು ಸ್ವೀಟ್ ಅಂತೀವಿ ನಾವು. ಅದಕ್ಕೆ ನಾವು ಒಂದು ಬಟ್ಲಿಗೆ ಸ್ವಲ್ಪ ಹುಣ್ಸೆಹಣ್ಣನ್ನ ನೀರಲ್ಲಿ ನೆನೆಸಿಕ್ಬೇಕು. ಒಂದು 5 ಮಿನಿಟ್ಸ್ ನೆನೆದಾದ್ಮೇಲೆ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮ್ಯಾಶ್ ಮಾಡ್ಕೊಂಡಾಗ ಅದು ರಸ ಬಿಡುತ್ತೆ. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಹೆಂಗೆ ಅಂದರೆ ಅದರಲ್ಲಿ ನೆಕ್ಸ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಅದಾದಮೇಲೆ ಅದರಲ್ಲಿರೋವಂಥ ವೇಸ್ಟನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡಿಬಿಡ್ತೀವಿ. ಅದಕ್ಕೆ ನಾವು ಇವಾಗ ಬೆಲ್ಲನ ನೆನೆಸಿ ಬೆಲ್ಲದ ಪಾಕನ ಮಾಡ್ಕೊಂಡು ನಾವು ಹುಣ್ಸೆಹಣ್ಣ ಸ್ಮ್ಯಾಶ್ ಮಾಡ್ಕೊಂಡಿರೋವಂಥ ರಸನ ಬೆಲ್ಲದನ್ನ ಮಿಕ್ಸ್ ಮಾಡಿದ್ರೆ ನಮಗೆ ಸ್ವೀಟ್ ಚಟ್ನಿ ರೆಡಿ ಆಗುತ್ತೆ. ಇವಾಗ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಇದಕ್ಕಾಯ್ತಲ್ಲ, ನೋಡಿದ್ರಲ್ಲ, ಸ್ವೀಟ್ ಚಟ್ನಿ ರೆಡಿ ಆಯಿತು. ಇವಾಗ ಕಳ್ಳೆಪುರಿ, ಸೌತೆಕಾಯಿ, ಈರುಳ್ಳಿ ಹಾಗೆ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿರ್ತೀವಿ. ಆಮೇಲೆ ಇವಾಗ ಮಾವಿನ ಹಣ್ಣು ಸೀಸನ್ ಅಲ್ಲ, ಹಂಗೆ ಸ್ವಲ್ಪ ತೋತಾಪುರಿನ ಚೆನ್ನಾಗಿ ಇದು ಕಟ್ ಮಾಡೋದಕ್ಕಿಂತ ಅದನ್ನು ನೀವು ಚೆನ್ನಾಗಿ ಗ್ರೈಂಡ್ ಇದು ಮಾಡ್ಕೊಳ್ಳಿ, ಪುಡಿ ಥರ ತುರ್ಕೊಳ್ಳಿ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಇವಾಗೆಲ್ಲ ತರಕಾರಿನೂ ರೆಡಿ ಆಯಿತು. ಟೊಮ್ಯಾಟೊ, ಕೊತ್ತಂಬರಿ, ಸೌತೆಕಾಯಿ ಮತ್ತು ಕ್ಯಾರೆಟು ಎಲ್ಲ ಚೆನ್ನಾಗಿ, ಈರುಳ್ಳಿ ಎಲ್ಲ ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದಾಯಿತು. ನಾವು ಬೆಂಗಳೂರು ಪುರಿನ ತೊಗೊಂಡಿದ್ದು. ಇದು ಯಾವಾಗನೇ ನಾವು ಊರಿಂದ ಜಾತ್ರೆ ಮುಗಿಸ್ಕೊಂಬರ್ತಾ ಕಳ್ಳೆಪುರಿ ತಂದಿದ್ವಿ. ಕಳ್ಳೆಪುರಿ ಹಂಗೆ ತಿನ್ನೋ ಬದಲು ಈ ಥರ ವೆರೈಟಿ ಮಾಡ್ಕೊಂಡು ತಿನ್ಬೋದು ಅಂತ ಒಂದು ಪಾತ್ರೆಗೆ ಕಳ್ಳೆಪುರಿ ಎಲ್ಲ ಈರುಳ್ಳಿ, ಸೌತೆಕಾಯಿ, ಕ್ಯಾರೆಟು, ಟೊಮ್ಯಾಟೊ, ಖಾರದ ಚಟ್ನಿ, ಸ್ವೀಟ್ ಚಟ್ನಿ ಎಲ್ಲ ಹಾಕ್ಕೊಂಡಿದ್ದಾಯಿತು. ಹಾಗೆ ತುರಿದಿರೋ ಅಂಥ ತೋತಾಪುರಿ, ಮಾವಿನಕಾಯಿ
ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲಿಂದ ಹಾಫ್ ಲೆಮನ್ನ ಕಟ್ ಮಾಡಿಟ್ಕೊಂಡು ಅದನ್ನು ಸ್ಕ್ವೀಸ್ ಮಾಡಿದ್ರೆ ಸೂಪರ್ ಡೂಪರ್ ಆಗಿರೋ ಅಂಥ ಬೇಲ್ಪುರಿನ ಮನೇಲೇ ಇನ್ಸ್ಟೆಂಟಾಗಿ ಸಂಜೆ ಹೊತ್ತು ಸ್ನ್ಯಾಕ್ಸ್ಗೆ ಆಗುತ್ತೆ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗಲ್ಲಿ ನಾವೇನಾರ ಖಾರ ಕಮ್ಮಿ ಆಯಿತು, ಸ್ವೀಟ್ ಕಮ್ಮಿ ಆಯಿತು ಅಂದರೆ ನಾವು ಮಾಡಿಟ್ಕೊಂಡಿರೋಂಥ ಚಟ್ನಿನ ಆ್ಯಡ್ ಮಾಡಿಕೊಂಡ್ರೆ ಬೇಲ್ಪುರಿ ರೆಡಿ ಆಯಿತು. ಅಲ್ಲಿಂದ ನಾವು ಅಕ್ಕನ ಮನೆಗೆ ಹೊರಟಿದ್ದಾಯಿತು. ಮಕ್ಕಳನ್ನ ಕರ್ಕೊಂಡು ಪ್ಲೇ ಝೋನ್ಗೆ ಹೋಗೋಣ ಅಂತ, ಅವ್ರ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಆಗುತ್ತೆ ಅಂದ್ಬಿಟ್ಟು ಅಕ್ಕ ಸ್ವಲ್ಪ ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದಿದ್ದ ನಾವೇ ಹೋಗಿದ್ದಾಯಿತು. ಆರ್ಯನ ಲೆಫ್ಟ್, ಜೀವನ ರೈಟ್ನ ಕುಣಿಸ್ಕೊಂಡು ನಾವು ಹಿಂದೆನೇ ಕೂತಿದ್ವಿ. ಆರ್ಯಾಗೆ ಏನಾಗಿದೆ ಗೊತ್ತಾ, ಹೈಟ್ ಕಮ್ಮಿ ಇರೋದ್ರಿಂದ ಅವ್ನಿಗೆ ಆಚೆ ಏನೂ ಕಾಣಿಸ್ತಾ ಇಲ್ಲ. ಅವನಿಗೆ ಬಗ್ಗಿ ನೋಡ್ತಿದ್ದ. ಅದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ಅಲ್ಲಿಂದ ಹೋಗಿ ಪಾರ್ಕಿಂಗ್ ಲಾಟಲ್ಲಿ ಗಾಡಿ ನಿಲ್ಲಿಸಿ ಆರ್ಯನ ಕೇಳ್ತಿದ್ದೆ ರೆಡಿ ಟು ಗೋ ಅಂದರೆ ಹಾಂ ಓಕೆ ಅಷ್ಟಂತಾನೆ. ಮತ್ತು ಇವಾಗ ಮಾತು ಬಂದಿದೆ ಆಯಿತಾ, ಅವ್ನಿಗೆ ಮಾತು ತಡಿಯೋಕ್ಕೆ ಆಗಲ್ಲ. ಅವನಿಗೆ ಯಾರು ಕೈ ಇಟ್ಕೋಬಾರ್ದು, ಅವ್ನ ಪಾಡು ಅವ್ನು ಬಿಟ್ಬಿಡ್ಬೇಕು, ಅವ್ನ ಪಾಡು ಅವ್ನು ಓಡಾಡ್ಕೊಂಡು ಇರ್ತಾನೆ. ನೋಡಿ ಅವನೇ ಹೋಗ್ತಿದ್ದಾನೆ. ಅವ್ರ ಅಣ್ಣ ನಾವು ಜೀವನ ಕೈ ಇಟ್ಕೋತೀವಿ ಆಯ್ತಾ, ಯಾರಿನ ಕೈ ಇಟ್ಕೊಳಕ್ಕಾಗಲ್ಲ. ರೌಡಿ ಬೇಬಿ ಅಲ್ಲಿರೋ ಎಲ್ಲ ಟಾಯ್ಸ್ನು ನೋಡ್ಕೊಂಡು ಅಲ್ಲಿಂದ ಹೋಗಿ ನಾವು ಪ್ಲೇ ಝೋನ್ಗೆ ಎಂಟ್ರಿ ಮಾಡಿದ್ದಾಯಿತು. ನಾವು ಇಯರ್ಲಿ ಕೂಪನ್ನ ತೊಗೊಂಡಿದ್ದಾರೆ ಅಕ್ಕ ಹೋಗೋಣ, ಸೊ ದಟ್ ಅದರಲ್ಲಿ ನಮಗೆ ಇಷ್ಟು ಅವರ್ಸ್ನ ಯುಟಿಲೈಸ್ ಮಾಡ್ಕೋಬೇಕು ಅಂತ ಇರುತ್ತೆ. ಇವತ್ತು ನಾವು 2 ಅವರ್ಸ್ನ ಯುಟಿಲೈಸ್ ಮಾಡ್ಕೊಂಡ್ವಿ. ಆರ್ಯಾಗೊಂದವರು, ಜೀವಾಗೊಂದವರು. ಅಲ್ಲಿ ನಮಗೆ 4 ಕಾಯಿನ್ಸ್ ಕೊಡ್ತಾರೆ. 1 ಕಾಯಿನ್ ಒಬ್ರಿಗೆ 2 ಕಾಯಿನ್, ಒಂದು ಕಾರು ಒಂದು ಬೈಕ್ನ ರೈಡಿಂಗಿಗೆ. ಇಬ್ರಿಗೂ 4 ಕಾಯಿನ್ ಕೊಡಿಸಿದ್ರು. ನಾನು ಆರ್ಯನ ಬಿಟ್ಟಿದ ತಕ್ಷಣ ಸಾಕ್ಸ್ ಹಾಕೊಂಡು ಹೋಗ್ಬೇಕು, ಮ್ಯಾಂಡೇಟರಿ ಸಾಕ್ಸ್. ಮುಳ್ಳು ಅಲ್ಲಿ ರಾಗಿ ಮಣ್ಣೆಲ್ಲ ಇರುತ್ತಲ್ಲ, ಅದಕ್ಕೆ ಮಕ್ಕಳಿಗೆ ಚುಚ್ಚುತ್ತೆ ಅಂದ್ಬಿಟ್ಟು ಸಾಕ್ಸ್ ಹಾಕೊಂಡು ಎಂಟ್ರಿ ಕೊಟ್ಟು ನಾವು ಕೈ ಇಟ್ಕೊಳ್ಳೇಲ್ಲ. ಹೋಗಿ ಗೇಟ್ ತೆಗ್ದಿದ್ದು ಅಷ್ಟೇ, ಅದೊಂದು ಟ್ಯಾಗ್ ಆಗಿ ಕಳಿಸಿದ್ದು. ಅಲ್ಲಿಂದ ನಮ್ಮ ಕೈ ಸಿಕ್ಕಲೇ ಇಲ್ಲ ಆರ್ಯ ಜೀವ ಅಂತ ಹೇಳ್ಬೋದು. ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಮಕ್ಕಳು ಮಾತ್ರ ಅಲ್ಲ, ನಾವು ಕೂಡ ಆರಾಮಾಗಿ ಒಂದು ಫ್ರೀ ಟೈಮ್ ಎಂಜಾಯ್ ಮಾಡ್ಬೋದು. ಈ ಬ್ಯುಸಿ ಶೆಡ್ಯೂಲಲ್ಲಿ ಕೆಲಸ, ಮನೆ, ಫ್ಯಾಮಿಲಿ ಟೆನ್ಷನ್ ಎಲ್ಲದರಲ್ಲೂ ಈ ಥರ ಹೋಗಿ ಮಕ್ಕಳ ಜೊತೆ ಆಟ ಆಡೋದೇ ಮಜಾ ಅಂತೀವಲ್ಲ. ಮಕ್ಳಿಗೆ ಮೀನ್ಸ್ ಒಂದೊಂದ್ಸಲಿ ಅನಿಸುತ್ತಲ್ಲ ಮಕ್ಕಳಾಗೆ ಇದ್ಬಿಡ್ಬೇಕು ಅಂತ. ಮಕ್ಕಳಿಗೆ ಏನೂ ಚಿಂತೆ ಇಲ್ಲ, ಆಟ ಆಡು, ಊಟ ಮಾಡು, ಮಲಗು, ಸ್ಕೂಲ್ಗೆ ಹೋಗ್ಬಾ, ಅದೇ ಅಲ್ವಾ ಮಜಾ. ಇವಾಗ ಆರ್ಯ ನೋಡ್ಬೋದು, ಅಲ್ಲಿ ನಾನು ಹೇಳಿದ್ನಲ್ಲ 2 ಕಾಯಿನ್ಸ್ ಕೊಟ್ಟಿರ್ತಾರೆ ಅಂತ. ಅವನು ಅದ್ರಲ್ಲಿ ಕಾರು ಅವ್ರು ಹೇಳ್ತಿದ್ರು ಮೇಡಮ್ ನಾವೇ ಏನೋ ಆಪ್ರೇಟ್ ಮಾಡೋದ್ರಿಲ್ಲ, ಅವನೇ ಹೋಗ್ತಾನೆ ಅಂತ. ಅಲ್ಲೇ ಫಿಕ್ಸ್ ಆಗಿಬಿಟ್ಟಿದ್ದ ಅವನು. ಒಂದ್ಸಲಿ ಕಾರಲ್ಲಿ ಹೋಗಿ ಬಂದ, ನೆಕ್ಸ್ಟು ಬೈಕಲ್ಲೂ ಹೋಗಿ ಬಂದ. ಬೈಕಂತೂ ಯಾರು ದೊಡ್ಡವರು ಅಷ್ಟು ಚೆನ್ನಾಗಿ ಕುತ್ಕೊಂಡು ಪೋಸ್ ಕೊಡ್ತಾರೋ ಇಲ್ವೋ, ನಮ್ಮ ಆರ್ಯ ಅಂತೂ ತುಂಬ ಚೆನ್ನಾಗಿ ಕುತ್ಕೊಂಡಿದ್ದ. ಅಲ್ಲಿಂದ ವಾಪಸ್ಸೇ ಬಂದಿಲ್ಲ. ನಮ್ಮ ಜೀವ ಅಂತೂ ಆ ಕಡೆ ಹೋಗೋದು, ಆಟ ಆಡೋದು. ಆಮೇಲೆ ಅವನಿಗೆ ಕರ್ಕೊಂಡ್ಬಂದು ನಾವು ನನಗೆ ಜೀಪಲ್ಲಿ ಹೋಗೋ ಜೀವ ನೀನು, ಆರ್ಯ ಕಾರಲ್ಲಿ ಹೋಗಿದ್ದಾನೆ ಅಂದ್ವಿ. ಪಾಪ ನಮ್ಮ ಜೀವ ಅಂತೂ ಹೇಳಿದ ಮಾತು ಕೇಳ್ತಾನೆ. ಆದರೆ ನಮ್ಮ ಆರ್ಯ ರೌಡಿ ಬೇಬನ್ ಹಿಡಿಯೋಕ್ಕೆ ಆಗಲ್ಲ. ಇಲ್ಲಿ ಕೂಡ ಬರ್ಡೇ ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ನಾವೇನೋ ಮಕ್ಕಳು ಬರ್ಡೇ ಸೆಲೆಬ್ರೇಟ್ ಮಾಡ್ಬೋದು ಅಂದರೆ ಇಲ್ಲಿ ಈವೆಂಟ್ಸ್ ಆಗಿ ನಾವು ಬುಕ್ ಮಾಡಿಕೊಂಡ್ರೆ ಬರ್ಡೇನೂ ಕೂಡ ಸೆಲೆಬ್ರೇಟ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ಇನೋವೇಟಿವ್ ಆಗಿದೆ, ಕ್ರಿಯೇಟಿವಿಟಿ ಆಗಿದೆ, ತುಂಬ ಲೈಟಿಂಗ್ಸು, ಹೆವಿ ಅಟ್ರ್ಯಾಕ್ಷನ್ ಅಂತಲೇ ಹೇಳ್ಬೋದು. ಮಕ್ಳಿಗಂತೂ ಅಲ್ಲಿ ಹೋಗ್ಬಿಟ್ರೆ 1 ಅವರ್ ಎಷ್ಟು ಬೇಗ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಎಂಟ್ರೆನ್ಸ್ ಆಗ್ತಿದ್ದಂಗೆ ಒಂದು ಸೈಡು ರಾಗಿ ಹಾಕಿ ಅಲ್ಲಿ ಆಟ ಸಾಮಾನು ಹಾಕಿದ್ದಾರೆ ಮಕ್ಳಿಗೆ, ಇನ್ನೊಂದು ಸೈಡು ಮಡ್ಲಾಕಿ ಅಲ್ಲಿ ಸ್ಯಾಂಡ್ ಹಾಕಿ ಅಲ್ಲಿ ಆಟ ಆಡೋಕ್ಕೆ ಬಿಟ್ಟಿದ್ದಾರೆ. ಆಮೇಲಿಂದ ಆ ಕಡೆ ಹೋಗ್ತಾ ಜಾರ ಬಂಡೆ ಹಾಕಿದ್ದಾರೆ, ಟ್ರಕ್ಕಿಂಗ್ ಟೈಪ್ ಹಾಕಿದ್ದಾರೆ, ಮತ್ತು ಸ್ಕೂಟರ್ಸು, ಗಾಡಿ ಎಲ್ಲ ರೈಡಿಂಗಿಗೆ ಇರುತ್ತೆ. ಓಕೆನಾ, ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಅಲ್ಲಿ ರಾಗಿಯಲ್ಲಿ ಫುಲ್ JCB, ಚಿಕ್ಕ ಮಕ್ಕಳಿಗೆ ಆಟ ಆಡೋವಂಥ ಬಕೆಟ್ಸು ಎಲ್ಲ ಇದೆ ಆಯಿತಾ. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಮ್ಮ ಜೀವ ನಾವು ಅಲ್ಲೆಲ್ಲ ಆಟ ಆಡಿಸ್ಬಿಟ್ಟು, ಬಾಲಲ್ಲೆಲ್ಲ ಆಟ ಆಡಿಸ್ಬಿಟ್ಟು ನಾವು ಆರ್ಯನ ಕರ್ಕೊಂಬಂದಿದ್ದು ಮಣ್ಣಲ್ಲಿ ಆಟ ಆಡೋಕ್ಕೆ ಅಂತ. ಅವು ಯಾವಾಗಲೂ ಹೇಳ್ತಾರೆ ಆಯಿತಾ, ಮಕ್ಕಳನ್ನ ಮಣ್ಣಲ್ಲಿ ಮತ್ತು ಆಟ ಆಡೋಕ್ಕೆ ಬಿಡಬೇಕು, ಮಣ್ಣಲ್ಲಿ ಕೈಯಲ್ಲೆಲ್ಲ ಮಣ್ಣು ಆಗಬೇಕು, ಅದರಿಂದ ಸ್ವಲ್ಪ ವಿಟಮಿನ್ಸ್ನ ಗೇನ್ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ದಟ್ ಆಗಿನ ಕಾಲದಲ್ಲೆಲ್ಲ ನಾವೆಲ್ಲ ಏನಂದರೆ ನಮಗೆ ಫೋನ್ ಅನ್ನೋದೇ ಇರಲಿಲ್ಲ. ನಾವೇನಿದ್ರು ಲಗೋರಿ, ಚೆಂಡು, ನಾವು ಚಿಕ್ಕ ವಯಸ್ಸಲ್ಲ ಆದರೆ ಈ ಮನೆ ಹತ್ರ ಆಟ ಆಡೋಕ್ಕೆ ಬಿಟ್ಬಿಡೋರು. ಮಣ್ಣಿರೋದು, ಮಣ್ಣಲ್ಲೆಲ್ಲ ಆಟ ಎಷ್ಟೊಂದ್ಸಲಿ ಮಣ್ಣು ಕೂಡ ತಿಂದ್ಬಿಟ್ಟಿದ್ದೀವಿ ಅಂತಲೇ ಹೇಳ್ಬೋದು. ಆಮೇಲೆ ನಮ್ಗೆ ವಯಸ್ಸು ಬಂದಂಗೆ ನಾವು ಲಗೋರಿ, ಚೆಂಡು, ಬ್ಯಾಡ್ಮಿಂಟನ್ ನಾವು ರೋಡಲ್ಲೇ ಆಟ ಆಡ್ತಿದ್ವಿ. ಫೋನನ್ನು ಕಾನ್ಸೆಪ್ಟ್ ಏನಿಲ್ಲ. ನಾನು ಡಿಗ್ರಿಲಿ ನಾನು ಫೋನ್ನ ಯೂಸ್ ಮಾಡಿದ್ದು ಅಂತಲೇ ಹೇಳ್ಬೋದು. ಇವಾಗ ಎಲ್ಲ
ಇವಾಗ ಒಬ್ಬರು ದುಡಿದ್ರಂತೂ ಜೀವನ ಮಾಡೋಕ್ಕಾಗಲ್ಲ, ಇಬ್ಬರು ದುಡಿಲೇಬೇಕು. ಸೊ ದಟ್ ಇವಾಗ ಅಪ್ಪ ಅಮ್ಮ ಬ್ಯುಸಿ ಆಗಿರ್ತಾರೆ, ಮಕ್ಕಳು ಏನೂ ಮಾಡೋಕ್ಕಾಗಲ್ಲ, ಮನೇಲಿ ಇರ್ತಾವಲ್ಲ ಫೋನ್ ಯೂಸ್ ಮಾಡ್ತಾರೆ. ಈ ಥರ ನಾವೇನಂದ್ರೆ ಫೋನ್ ಬಿಟ್ಟು, ಫೋನ್ ಇಲ್ಲ ಅಂದರೆ ಟಿ ವಿ ಇಲ್ಲ ಅಂದರೆ ಫೋನು, ಎಷ್ಟೊತ್ತಂತ ಅವು ಮನೇಲೇ ಆಟ ಆಡ್ತವೆ ಆಟ ಸಾಮಾನಿಂದ. ಹಂಗೆ ಮೀನ್ಸ್ ಈಗಿನ ಜನ್ರೇಷನ್ ತುಂಬ ಫಾಸ್ಟ್ ಇದೆ ಹೋಯ್ತಾ. ನಾವಿದ್ದಾಗ ನಮಗೇನೇ ಇಲ್ಲ, ಸಮ್ಮರ್ ಹಾಲಿಡೇಸ್ ಬಂತು ಅಂದರೆ ಹೋಗು ರೋಡಲ್ಲಿ ಆಟ ಆಡು, ಇಲ್ಲ ನಾವು ಊರಿಗೆ ಹೋಗ್ಬಿಟ್ಟಿದ್ವಿ, ಊರಲ್ಲಿ ಮರಕೋತಿ ಆಟ, ಚೆಂಡು, ಆ ಮಣ್ಣಲ್ಲಿ ಆಟರು, ಹಸು ಕರುಗಳನ್ನೆಲ್ಲ ಕರ್ಕೊಂಡು ಹೋಗು, ಆ ಥರ ತುಂಬ ಎಂಜಾಯ್ ಮಾಡ್ತಿದ್ವಿ. ಅರೆ ಪಾಪ ಈಗ ಇವ್ರಿಗೆ ಬೇರೆ ಆಪ್ಷನ್ ಇಲ್ಲ, ಮನೇಲಿ ಫೋನು ಇಲ್ಲ ಆಟ ಸಾಮಾನು. ನಮ್ಮ ಆರ್ಯ ಜೀವ ಮನೇಲಿ ಆಯ್ತಾ 1-2 ಮೂಟೆ ಆಟ ಸಾಮಾನು ಇಟ್ಕೊಂಡಿದ್ದಾರೆ, ಎಲ್ಲ ಬ್ರ್ಯಾಂಡೆಡ್ ಟಾಯ್ಸ್ನೆಲ್ಲ. ಜೀವಾಗಂತೂ ತುಂಬ ಕಾಸು ಮತ್ತು ಬೈಕ್ಸ್ ಮೇಲೆ ತುಂಬ ಕ್ರೇಜ್ ಆಯಿತಾ, ಅವನೆಲ್ಲ ಥರ ಆಟ ಆಡ್ತಾನೆ. ಈ ಆರ್ಯನೂ ಅವನ ಜೊತೆಗೆ ಆಟ ಆಡ್ಕೊಂಡಿರ್ತಾರೆ, ಸ್ವಲ್ಪ ಹೊತ್ತು ಫೋನ್ ನೋಡ್ತಾರೆ, ಹಂಗೆ ಪಾಪ ಅವರಿಬ್ಬರು ಟೈಮ್ ಸ್ಪೆಂಡ್ ಮಾಡ್ತಾನೆ. ನಮ್ಮ ಜೀವಾಗ ಸಮರ್ ಕ್ಯಾಂಪ್ಗೆ ಹೋಗ್ತಾನೆ. ನಾ ಕಂಪೇರ್ ಮಾಡ್ತಿದ್ದೀನಿ, ಯಾಕೆಂದರೆ ಆವಾಗಿನ ಟೈಮ್ ತುಂಬ ಚೆನ್ನಾಗಿತ್ತು, ಮತ್ತು ಇವಾಗ ಸೇಫ್ಟಿನೂ ಅಷ್ಟಿಲ್ಲ. ಆವಾಗ ನಮ್ಮಪ್ಪ ಕೆಲ್ಸಕ್ಕೆ ಹೋಗೋರು, ಅಮ್ಮ ಮನೇಲಿ ಕೆಲಸ ಮಾಡ್ಕೊಳ್ಳೋರು, ನಾವು ರೋಡಲ್ಲೇ ಆಟ ಆಡ್ತಿದ್ವಿ. ಇಲ್ಲ ಇವಾಗ ಏನಾರ ಗಾಡಿ ಬಂತು ಏನೇ ಬಂತು ನಾವೇ ಸೈಡಿಗೆ ಬರ್ತಿದ್ವಿ, ಇಲ್ಲ ಅಕ್ಕಪಕ್ಕ ಮನೆಯವರು ಬಂದು ಸೈಡ್ಗೆ ಹೋಗಿ ಅಂತ ಹೇಳೋರು, ಅಷ್ಟು ಕ್ಲೋಸ್ ಆಗಿರೋರು ಅಕ್ಕಪಕ್ಕ ಮನೆ. ಈಗ ನಮ್ಮ ಪಕ್ಕದ ಮನೆ ಇರೋ ಫ್ಲ್ಯಾಟ್ ಜನನೇ ತುಂಬ ವರ್ಷದಿಂದ ಇದ್ದೀವಿ ಅಂದರೆ ಗೊತ್ತಾಗತ್ತೆ, ಇಲ್ಲ ಅಂದರೆ ಒಬ್ರಿಗೊಬ್ರಿಗೆ ಅಷ್ಟು ಪರಿಚಯನೇ ಇರಲ್ಲ. ಸೊ ದಟ್ ಆಗಿನ ನಮ್ಮ ಟೈಮ್ ವಾಸ್ ಟೋಟಲಿ ಸೂಪರ್ ಕ್ವಾಲಿಟಿ ಟೈಮ್ ಅಂತಲೇ ಹೇಳ್ಬೋದು. ಆದರೆ ಇವಾಗ ಮಕ್ಳಿಗೆ ಈ ಥರನೇ ನಾವು ಕರ್ಕೊಂಬಂದು ಅವ್ರಿಗೆ ಪ್ಲೇ ಝೋನಲ್ಲಿ ಬಿಟ್ಟರೆ ಅವ್ರು ಆಟ ಆಡ್ತಾರೆ. ನಮ್ಮ ಆರ್ಯ ಅಂತೂ ಉಳ್ಳಾಡಿ ಜೀವ ಅಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಎಲ್ಲ ಆಟ ಎಲ್ಲ ಮುಗಿಸಿ 1 hour ಟೈಮ್ ಆಗಿತ್ತು, ಅಲ್ಲಿಂದ ನಾವು ಹೊರಟಿದ್ದಾಯಿತು. ಆನ್ ದ ವೇ ಹೋಗ್ತಾ ಮಕ್ಳಿಗೆ ಏನಾರ ಕೊಡ್ಸೋಣ ಅಂತ ಪ್ಲ್ಯಾನ್ ಇತ್ತು. ಆದರೆ ಮಳೆ ಬರ್ತಿದ್ದಿದ್ದ ಕಾರಣ ಐಸ್ ಕ್ರೀಮ್ ಬೇಡ ಅಂದರು. ಆಮೇಲೆ ಮಸಾಲೆ ಪುರಿ ಅದು ತಿನ್ಸೋಣ ಅಂದರೆ ಅವ್ರಿಬ್ರು ಖಾರ ತಿನ್ನಲ್ಲ, ಓಕೆನಾ. ಆರ್ಯ ತಿಂತಾನೆ, ಬಟ್ ಅವ್ನು ತಿಂದಿಲ್ಲ ಅವತ್ತು. ಪೂರಿ ತಿನ್ಕೊಂಡು ಅಲ್ಲಿಂದ ಮನೆಗೆ ಹೊರಟ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಯಾರ್ಯಾರಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್, ಸಪೋರ್ಟ್ ಮಾಡಿ.